हालेलुया. आम्हाला 4 वर्ष झालं लेकरं झाले. आम्ही बकरं दाखिला इथं आल्या पास्टरांना सांगायला प्रार्थना केल्यावर झाले आम्हाला समजून चांगलं झाले. हालेलುಯಾ. हालेलुया. ಸ್ತೋತ್ರ ದೇವರಾಮಕ್ಕೆ ಸ್ತೋತ್ರವಾಗಲಿ. ಸಿಸ್ಟರ್ ಅವರು ಬಂದು ನಮ್ಮ ಸಭೆಗೆ ಬಂದಿದ್ರು. ಅವರು ಮದುವೆ ಆಗಿ 4 ವರ್ಷ ಆಗಿತ್ತಂತೆ. 4 ವರ್ಷ ಆದ್ರೂ ಕೂಡ ಅವ್ರಿಗೆ ಮಕ್ಕಳು ಆಗಿದ್ದಿಲ್ಲ ಅಂತ. ಮಕ್ಕಳು ಆಗಲಾದ್ರೆ ಅವ್ರು ಬಹಳಷ್ಟು ಕಷ್ಟದಾಗಿದ್ದರು. ಬಹಳ ಕಷ್ಟದಾಗ ಕಣ್ಣೀರ್ಲಿಂದ ಅಳ್ತಾ ಇದ್ರು. ಅವ್ರ ತಾಯಿ ಮಕ್ಕಳು ಇಬ್ಬರು ಕೂಡ ಕಣ್ಣೀರಿಂದ ಅಳ್ತಾ ಇದ್ರು. ನಮ್ಗೆ ಗಂಡ ಬಿ ಟಾರ್ಚರ್ ಕೊಡ್ತಾನ, ಮತ್ತೆ ಅತ್ತಿ ಮಾವ ಎಲ್ಲ ಟಾರ್ಚರ್ ಕೊಡ್ತಾರ. ನೀನು ಮಕ್ಕಳಿಲ್ಲ ಅಂತಂದು ಒಂದ್ 2-3 ಸಲ ಕೂಡ ಇವ್ರಿಗೆ ಮನೆಗೆ ಓಡ್ಸಕ್ಯಾರಂತ ಇರ್ತವ್ರ ಮನೆಗೆ. ಇವ್ರು ಬಹಳ ಅಳ್ಕೋತ ಇವ್ರು ಕಂಟಿನ್ಯೂ ಆಗಿ ಒಂದು 2 ತಿಂಗಳು ಕಂಟಿನ್ಯೂ ಶುಕ್ರವಾರ ಸಂಡೇ ಇವರು ನಮ್ಮ ಸಭೆಗೆ ಬಂದರು. ಸಭೆಗೆ ಬಂದ್ಬಿಟ್ಟು ಕಣ್ಣೀರಿನಿಂದ ಅವರು ಪಾಸ್ಟ್ರಿಗೆ ಹೇಳಿದ್ರು. ಹೇಳಿದ್ಮೇಲೆ ನಾವು ಕೂಡ ಕುಟುಂಬದಲ್ಲಿ ನಾವು ಕುಟುಂಬ ಪ್ರಾರ್ಥನೆಯಲ್ಲಿ ಮಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡಿದ್ದೇವೆ. ಮತ್ತೆ ಶುಕ್ರವಾರ ಮತ್ತು ಸಂಡೇ ಕಂಟಿನ್ಯೂ ಆಗಿ ಮಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡಿದ್ದೇವೆ. ಪ್ರಾರ್ಥನೆ ಮಾಡಿದಾಗ ದೇವರಿ ಮಗಳ ಜೀವಿತದಲ್ಲಿ ದೊಡ್ಡ ಅದ್ಭುತ ಮಾಡಿದ್ದಾನೆ. 4 ವರ್ಷದಿಂದ ಮಕ್ಕಳಿಲ್ಲದ ಈ ಮಗಳಿಗೆ ಈ ಮಗಳ ಗರ್ಭವನ್ನು ಯೇಸು ತೆರೆದು ಈ ಮಗಳ ಜೀವಿತದಲ್ಲಿ ದೊಡ್ಡ ಅದ್ಭುತ ಮಾಡಿದ್ದಾನೆ. ಈ ಮಗಳಿಗೆ ಒಂದು ಹೆಣ್ಣು ಮಗು ಕೊಟ್ಟು ದೇವರ ಆಶೀರ್ವಾದ ಮಾಡಿದ್ದಾನೆ. ದೇವರು ಬಹಳಷ್ಟು ಅದ್ಭುತ ಮಾಡಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.